4 sentences each. 2-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಮೆನ್ಷನ್ ದ ಮೇಜರ್ ಅಚೀವ್ಮೆಂಟ್ಸ್ ಆಫ್ ಇಸ್ರೋ. ಇಸ್ರೋದ ಪ್ರಮುಖ ಸಾಧನೆಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ದ ಮೇಜರ್ ಅಚೀವ್ಮೆಂಟ್ಸ್ ಆಫ್ ಇಸ್ರೋ ಆರ್, ಫಸ್ಟ್ ಒನ್, ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್, ಇನ್ಸ್ಯಾಟ್, ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದು, ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಫಾರ್ ಎನ್ಹಾನ್ಸಿಂಗ್ ಬೆಟರ್ ಎಕ್ಸ್ಪೀರಿಯನ್ಸ್ ಇನ್ ಸರ್ಚ್ ಆರ್ ರೆಸ್ಕ್ಯೂ ಆಪರೇಷನ್. ಸೊ ರಕ್ಷಣೆಯಲ್ಲಿ ಮತ್ತು ಸರ್ಚ್ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಇನ್ಸ್ಯಾಟ್ ಅನ್ನುವಂಥ ಸ್ಯಾಟಲೈಟ್ ಸಿಸ್ಟಮ್ ಅನ್ನ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರೋದು ನಮ್ಮ ಇಸ್ರೋ ಸಂಸ್ಥೆ. ಇದು ಮೊದಲ ಸಾಧನೆ. ಸೆಕೆಂಡ್ ಒನ್ ಈಸ್ ಇಂಡಿಯಾ ವಾಸ್ ದ ಫಸ್ಟ್ ಕಂಟ್ರಿ ಟು ರೀಚ್ ಮಾರ್ಸ್. ಮಾರ್ಸ್ ಅನ್ನ ಮಂಗಳ ಗ್ರಹವನ್ನ ತಲುಪಿರುವುದರಲ್ಲಿ ಭಾರತವೇ ಪ್ರಥಮ ದೇಶ. ಆಯ್ತಾ? ಸೊ ಅಟ್ ದ ಫಸ್ಟ್ ಅಟೆಂಪ್ಟ್, ಅದು ಮೊಟ್ಟ ಮೊದಲ ಪ್ರಯತ್ನದಲ್ಲಿಯೇ ನಾವು ಮಂಗಳ ಗ್ರಹವನ್ನ ತಲುಪಿದ್ದೀವಿ. ಇದು ಒಂದು ಇಸ್ರೋದ ಸಾಧನೆ. ಇಟ್ ಈಸ್ ದ ಮೇನ್ ಅಚೀವ್ಮೆಂಟ್ ಆಫ್ ಇಸ್ರೋ. ಥ್ರೂ ಇಸ್ರೋ ಇಟ್ ಕುಡ್ ಬಿ possible. Okay, third one is India was the first country to land on the lunar south pole of the moon. So ಲೂನಾರ್ ಸೌತ್ ಪೋಲ್ ನ ರೀಚ್ ಆಗಿರುವಂತಹ ದೇಶಗಳಲ್ಲಿ ಮೊಟ್ಟ ಮೊದಲು ರೀಚ್ ಆಗಿರೋದು ಯಾರು? ಭಾರತ ದೇಶ. ಸೊ ಇಟ್ ವಾಸ್ ಆಲ್ಸೋ ಥ್ರೂ ದ ಸ್ಯಾಟಲೈಟ್ ಲಾಂಚ್ ಬೈ ಇಸ್ರೋ. ಇಸ್ರೋ ಉಡಾಯಿಸಿದಂತಹ ಉಪಗ್ರಹದ ಮೂಲಕವೇ ಇದು ಸಾಧ್ಯವಾಗಿದ್ದು. ಸೊ ಈ ಎಲ್ಲ ಏನು ಪ್ರಮುಖವಾದ ಸಾಧನೆಗಳು.